ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2024ಕ್ಕೆ ಸಂಬಂಧಿಸಿದಂತೆ 2014ರಿಂದ 2023ರವರೆಗೆ ಸುಮಾರು 8ನೇ ವಿಡಿಯೋವನ್ನು ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸನ್ನು ಇತಿಹಾಸ ವಿಭಾಗದಲ್ಲಿ ಮಾಡಿದ್ದೇನೆ. ಇವತ್ತು 2014 6ರಿಂದ 8ನೇ ತರಗತಿ ಟಿ ಪೇಪರ್ 2ನಲ್ಲಿ ಯಾವ ರೀತಿ ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿಯಲ್ಲಿ ಪ್ರಶ್ನೆಗಳು ಬಂದಿದೆ ಅಂತ ಮಾತಾಡ್ತಾ ಹೋಗೋಣ. ಇದನ್ನು ನೀವು ನೋಡಿ ಇತರರಿಗೂ ಈ ವಿಡಿಯೋಗಳನ್ನು ಪರಿಚಯಿಸಿ. ಉದ್ದೇಶ ಒಂದೇ, ನಿಮ್ಮ ಫಲಿತಾಂಶ ಉತ್ತಮವಾಗಿ ಮತ್ತು ಟಿಯನ್ನು ಎಲ್ಲರೂ ಪಾಸ್ ಆಗಬೇಕನ್ನೋ ಉದ್ದೇಶದಿಂದ. ಹಾಗಾದರೆ ಡಿಯರ್ ಫ್ರೆಂಡ್ಸ್, ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಈ ಎಲ್ಲ ಕೋರ್ಸ್ಗಳಿಗೂ ನಡೀತಾ ಇದೆ. PDO ಇರ್ಬೋದು, ಲ್ಯಾಂಡ್ ಸರ್ವೆ ಇರ್ಬೋದು, ಮತ್ತು ನಿಮಗೆ ಬೀಟ್ ಫಾರೆಸ್ಟರ್ ಇರ್ಬೋದು, TT ಮ್ಯಾಥ್ಸ್ ಇರ್ಬೋದು ಮತ್ತು VA ಇರ್ಬೋದು. ಈ ಕೋರ್ಸ್ಗಳು ಆನ್ಲೈನ್ ಸಿಗುತ್ತೆ. ಆಫ್ಲೈನಲ್ಲಿ KS, PSI ಮತ್ತು ಗ್ರೂಪ್ C, ಬ್ಯಾಂಕಿಂಗ್, SSC, RRB ಆಫ್ಲೈನ್ ಕ್ಲಾಸಸ್ಗಳು ಸಹ ಸಿಗ್ತಾ ಇದೆ. ಹಾಗಾದರೆ ತುಂಬ ಸಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಅಥವಾ ಆ ಪ್ರಶ್ನೆಗಳು ಹೇಗೆ ಈ ಎಕ್ಸಾಮ್ಗಳಲ್ಲಿ ಬಂದಿದೆ ಅಂತ ಮಾತಾಡ್ತಾ ಹೋಗೋಣ. ಅಲ್ಮಿಡಿ ಇನ್ಸ್ಕ್ರಿಪ್ಷನ್ ಅಂದರೆ ಅಲ್ಮಿಡಿ ಶಾಸನದ ಈ ರಾಜನ ಬಗ್ಗೆ ಒಂದು ಇತಿಹಾಸ ತಿಳಿಸುತ್ತದೆ, ಅದು ತಿಳಿದು ಬಂದಿದೆ ಅಂತಕ್ಕಂಥದ್ದು, ಅಥವಾ ಇತಿಹಾಸ ಅಥವಾ ಇತಿಹಾಯ ಅಂತಕ್ಕಂಥದ್ದಾಗಿದೆ. ನೋಡಿ, ಇಲ್ಲಿ ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ಮಯೂರ ವರ್ಮ, ಕಾಕುತ್ಸವರ್ಮ, ದಂತಿದುರ್ಗ ಮತ್ತು ಸ್ಕಂದವರ್ಮ ಅಂತಿದೆ. ಇಲ್ಲಿ ದಂತಿದುರ್ಗನೊಬ್ಬನ ಬಿಟ್ಟರೆ ಈ 3 ಜನ ಸಹ ಕದಂಬ ಡೈನೆಸ್ಟಿಯಲ್ಲಿ ಬರ್ತಾರೆ. ಕನ್ನಡದ ಮೊದಲ ಒಂದು ಸಾಮ್ರಾಜ್ಯ ಈ ಕದಂಬ. ಈ ದಂತಿದುರ್ಗ ಏನಿದ್ದಾನೆ, ಈ ದಂತಿದುರ್ಗ ರಾಷ್ಟ್ರಕೂಟರ ಸ್ಥಾಪಕ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಟ್ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ಕಾಕುತ್ಸವರ್ಮ ಅಂತ ನಿಮಗೆ ಗೊತ್ತಿರಬೇಕು. ಈ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ಕಾಕುತ್ಸವರ್ಮ. ನೋಡಿ, ಈಗ ಹಲ್ಮಿಡಿ ಶಾಸನದ ಬಗ್ಗೆ ನಾವು ಮಾತಾಡೋದಾದರೆ, ಈಗ ಹಲ್ಮಿಡಿ ಅಂತಕ್ಕಂಥ ಈ ಶಾಸನ ಅಂತಕ್ಕಂಥದ್ದನ್ನು MH ಕೃಷ್ಣ ಅವ್ರು ಏನು ಮಾಡಿದರು, ಇದನ್ನು ಸಂಶೋಧಿಸಿದರು ಅಂತಕ್ಕಂಥದ್ದು. ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಲ್ಲಿರ್ತಕ್ಕಂಥ ಒಂದು ಹಲ್ಮಿಡಿ ಅಂತಕ್ಕಂಥ ಶಾಸನ ನಮಗೆ ಸಿಕ್ಕಿದೆ. ಇದರಲ್ಲಿ ಒಂದು ಸುದರ್ಶನ ಚಕ್ರವಿದೆ ಮೇಲ್ಗಡೆ. ಹಾಗೆ ವಿಶೇಷವಾಗಿ ಇದು 17 ಸಾಲುಗಳನ್ನು ಒಳಗೊಂಡಿದೆ. 16 ಕನ್ನಡದ ಸಾಲುಗಳಿದೆ. ಒಂದು ಇಲ್ಲಿ ನಾವು ವಿಶೇಷವಾಗಿ ಸಂಸ್ಕೃತ ಸಾಲುಗಳು ಮತ್ತು ಪೂರ್ವ ಹಳೆಗನ್ನಡದ ಸಾಲುಗಳನ್ನು ನೋಡ್ಬೋದು. ವಿಶೇಷವಾಗಿ ಇದು ಒಂದು ದಾನ ಶಾಸನ. ಇದು ಕಾಕುತ್ಸವರ್ಮನಿಂದ 450ರಲ್ಲಿ ಕೆತ್ತಲ್ಪಟ್ಟಿತ್ತು ಹಲ್ಮಿಡಿ ಶಾಸನ. ಈಗ ಪ್ರೆಸೆಂಟ್ ಇದು ಬೆಂಗಳೂರಿನ ಮ್ಯೂಸಿಯಮ್ಮಲ್ಲಿದೆ, ವಸ್ತು ಸಂಗ್ರಹಾಲಯದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿ ಕಾಕುತ್ಸವರ್ಮನ ಮಗ ಮತ್ತು ಶಾಂತಿವರ್ಮನ ಕಾಲದಲ್ಲಿ ಕನ್ನಡದ ಮೊದಲ ಸಂಸ್ಕೃತ ಶಾಸನ, ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನವಾದಂತಹ ಈ ಒಂದು ತಾಳಗುಂದ ಶಾಸನ ಏನಿದೆ, ಈ ತಾಳಗುಂದ ಶಾಸನ ಎಲ್ಲಿದೆ ಅಂದರೆ ಶಿವಮೊಗ್ಗದ ಶಿಕಾರಿಪುರದಲ್ಲಿದೆ. ಹಾಗೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಲ್ಲಿರ್ತಕ್ಕಂಥ ತಾಳಗುಂದದ ಈ ಪ್ರಾಚೀನ ದೇವಾಲಯವಾದಂತಹ ಕರ್ನಾಟಕದ ಮೊದಲ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಸ್ತಂಭ ಶಾಸನ ಏನಿದೆ, ಇದು ಸಂಸ್ಕೃತ ಶಾಸನ, ತಾಳಗುಂದ ಶಾಸನ. ಇದು ಸಹ 450ರಲ್ಲಿ ಆಯಿತು ಅಂತಕ್ಕಂಥದ್ದು. ಕವಿ ಕುಬ್ಜನಿಂದ ಶಾಂತಿವರ್ಮನ ಕಾಲದಲ್ಲಿ ಅಥವಾ ಕಾಕುತ್ಸವರ್ಮನ ಕಾಲದಲ್ಲಿ ಕೆತ್ತನೆ ಆಯಿತು. ಇದು ಕನ್ನಡದ ಶಾಸನ, ಇದು ಸಂಸ್ಕೃತ ಶಾಸನ, ಕರ್ನಾಟಕದಲ್ಲಿ ಫಸ್ಟ್ ಇನ್ಸ್ಕ್ರಿಪ್ಷನ್. ನೆಕ್ಸ್ಟ್, ಈ ಚಿತ್ರದುರ್ಗದಲ್ಲಿ ಈ ಚಂದ್ರವಳ್ಳಿ ಶಾಸನ ಏನಿದೆ, ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನವನ್ನು ಮಯೂರ ವರ್ಮ ಅಂತಕ್ಕಂಥವನು ಏನು ಮಾಡಿದೆ, ಇದನ್ನು ಕೆತ್ತಿಸ್ದ. ಹಾಗಾದರೆ ಇದು ಸಂಸ್ಕೃತ ಕನ್ನಡ ಎರಡರಲ್ಲೂ ಇಲ್ಲ, ಭವಿಷ್ಯದ ಪ್ರಾಕೃತ ಭಾಷೆಯಲ್ಲಿ ಇರ್ಬೋದು ಅಂತಕ್ಕಂಥದ್ದು ಚಿಂತಕರ ಅಭಿಪ್ರಾಯ. ಹಾಗಾದರೆ ಮಯೂರ ವರ್ಮನಿಗೆ ಸಂಬಂಧಿಸಿದಂಥದ್ದು ಚಂದ್ರವಳ್ಳಿ ಚಿತ್ರದುರ್ಗದ ಶಾಸನಗಳು. ಹೀಗೆ ಗುಡ್ನಾಪುರ ಮತ್ತು ಹಲಸಗಿ ಶಾಸನ ಅಂತ ಕದಂಬರ ಬಗ್ಗೆ ಬರುತ್ತೆ. ಈ ಗುಡ್ನಾಪುರ ಶಾಸನ ಏನಿದೆ, ಈ ಗುಡ್ನಾಪುರ ಶಾಸನ, ಈ ಬನವಾಸಿ ಇರ್ತಕ್ಕಂಥ ಈ ಗುಡ್ನಾಪುರ ಶಾಸನ ಕದಂಬರ ವಂಶವೃಕ್ಷದ ಬಗ್ಗೆ ಹೇಳ್ತಕ್ಕಂಥ ಒಂದು ಶಾಸನ. ಹಾಗಾದ್ರೆ ನಮಗೆ ಚಂದ್ರವಳ್ಳಿ, ತಾಳಗುಂದ, ಹಲ್ಮಿಡಿ, ಗುಡ್ನಾಪುರ, ಹಲಸಗಿ ಈ 5 ಶಾಸನಗಳು ಬರೋದು ಈ ಒಂದು ಕದಂಬರ ಕಾಲದಲ್ಲಿ. ಕಾಕುತ್ಸವರ್ಮನ ಕಾಲದಲ್ಲಾಗಿದ್ದು ತಾಳಗುಂದ ಮತ್ತು ಹಲ್ಮಿಡಿ. ಕಾಕುತ್ಸವರ್ಮನೆ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದಂತಹ ಕದಂಬರ ಒಬ್ಬ ದೊರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದ ಎಂದು ಸೂಚಿಸಿದ ಐತ್ಯೇಯ ವಿಷಯ ಏನು ಅಂತ, ಐತ್ಯೇಯ ಅಥವಾ ವಿಷಯ ಏನು ಅಂತಕ್ಕಂಥದ್ದು. ನೋಡಿ, ಸಿಂಧೂ ಬಯಲಿನ ನಾಗರಿಕತೆ ಒಂದು ಲಿಖಿತವಾದಂಥ ಆಧಾರಗಳು ಸಿಕ್ಕಿಲ್ಲ. ಮತ್ತು ಸಿಂಧೂ ಬಯಲಿನ ನಾಗರಿಕತೆಯ ಜನ ಯಾವ ಭಾಷೆಯನ್ನು ಮಾತಾಡ್ತಿದ್ರು ಅಂತ ಇವತ್ತೂ ಸಹ ನಮಗೆ ಗೊತ್ತಿಲ್ಲ. ಹಾಗಾದರೆ ದೇಶೀಯ ವಿದೇಶಿ ಆಯಿತು. ಶಿಲಾಶಾಸನವೂ ಸಹ ಇಂಟ್ರಡ್ಯೂಸ್ ಆಗಿಲ್ಲ. ಈ ಅಶೋಕನ ಶಾಸನದಲ್ಲಿ ಬಂಡೆಗಲ್ಲು ಶಾಸನಗಳು ಇಂಟ್ರಡ್ಯೂಸ್ ಆಯಿತು.
ಹಾಗೆ ಶಿಲಾಶಾಸನ ನಮಗೆ ಸಿಕ್ಕಿದ್ದು ಈ ಗಿರ್ನಾರಲ್ಲಿರ್ತಕ್ಕಂಥ ಶಕರ ರುದ್ರಧಾಮ ಫಸ್ಟು ಒಂದು ಶಿಲಾಶಾಸನವನ್ನು ಕೆತ್ತಿಸ್ತಾನೆ, ಇದು ಆನಂತರ. ಆದರೆ ಸೀಲ್, ಈ ಮುದ್ರೆಗಳು ಅಥವಾ ಸುಟ್ಟ ಇಟ್ಟಿಗೆಗಳು ಏನು 1826ರಲ್ಲಿ ನಾವು ಇದರ ವಿಶೇಷತೆಗೆ ಸಂಬಂಧಿಸಿದಂತೆ ಈ ಒಂದು ಎಕ್ಸ್ಕ್ಯಾವೇಷನನ್ನು ಕೈಗೊಂಡಾಗ ಸಿಂಧೂ ನಾಗರಿಕತೆಯ ಬಗ್ಗೆ ನಾವು ಮುದ್ರೆಗಳು ಮತ್ತು ಈ ಸ್ವಸ್ತಿಕ್ ಸಿಂಬಲ್ಗಳೇನಿದೆ, ಈ ಸ್ವಸ್ತಿಕ್ ಸಿಂಬಲ್ ಇವೇ ಸಹ ಆಧಾರವಾಗಿದ್ವು ಅಂತಕ್ಕಂಥದ್ದು, ಮತ್ತು ವ್ಯಾಪಾರ ನಡೀತಾ ಇತ್ತು ಅಂತಕ್ಕಂಥದ್ದಕ್ಕೆ ಈ ಸೀಲ್. ಸಿಂಧು ಬಯಲಿನ ನಾಗರಿಕತೆ, ಮೆಸೊಪೊಟೋಮಿಯಾ ಮತ್ತು ರೋಮ್ ಮತ್ತು ಚೀನಾ ನಾಗರಿಕತೆಯ ಸಮಕಾಲೀನ ನಾಗರಿಕತೆ, ತಾಮ್ರಯುಗದ ನಾಗರಿಕತೆ, ವಿಶ್ವದ ಮೊದಲ ನಗರ ನಾಗರಿಕತೆ, ಈ ಲೋಥಾಲ್ ಅಂತಕ್ಕಂಥ ಪ್ಲೇಸ್ ಏನಿದೆ, ಗುಜರಾತಿನ ಲೋಥಾಲಲ್ಲಿ ದೊರೆತಿರ್ತಕ್ಕಂಥ ಈ ಮುದ್ರೆಗಳ ಪ್ರಕಾರ ಇದು ಈ ಮೆಸೊಪೊಟೋಮಿಯಾ, ರೋಮ್, ಚೀನಾ ನಾಗರಿಕತೆಗಳೊಂದಿಗೆ ಅಥವಾ ಇರಾಕ್ನೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಲೋಥಾಲ್ ಒಂದು ಅಡಗುತ್ತಾಣ ಅಥವಾ ಬಂದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಏಕತೆಯನ್ನು ಮೂಡಿಸಿದ ವಂಶ ಯಾವುದು ಅಂತ ನೋಡಿ. ಭಾರತದಲ್ಲಿ ಫಸ್ಟು ಈ 16 ಮಹಾಜನಪದಗಳೇನು ಬಂತು, ಈ 16 ಮಹಾಜನಪದಗಳಲ್ಲಿ ಈ ನಿಮಗೆ ವಜ್ಜಿ, ವತ್ಸ್ಯ, ಮತ್ಸ್ಯ, ಮಗಧ ಇವೆಲ್ಲ ಬರುತ್ತೆ, ಕುರ, ಕಾಂಬೋಜ ಇವೆಲ್ಲ ಬರುತ್ತೆ, ಗಾಂಧಾರ. ಈ 16 ಮಹಾಜನಪದಗಳಲ್ಲಿ ಒಂದು ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಈ ಮಗಧ ಅಂತಕ್ಕಂಥದ್ದು. ಇದು ಬಿಹಾರದ ಪಾಟ್ನಾ, ಇದರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಈ ಮಗಧವನ್ನಾಳಿದಂತಹ ಮೊದಲ ಮನೆತನ ಹರಿಯಂಕ ಇದೆ, ಎರಡನೇದಾಗಿ ಶಿಶುನಾಗ ಇದೆ, ನಂದ ಇದೆ. ಹಾಗಾದರೆ 4ನೇ ಮನೆತನವಾಗಿ ಮಗಧವನ್ನಾಳಿದಂಥ ಮನೆತನ ಯಾವುದು ಅಂದರೆ ಈ ಮೌರ್ಯ ಅಂತಕ್ಕಂಥದ್ದು. ಈ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯನಿಂದ ಏನು ಸ್ಥಾಪನೆ ಆಯಿತು, ಇದು ಭಾರತದ ಮೊಟ್ಟ ಮೊದಲ ಒಂದು ಐತಿಹಾಸಿಕವಾದಂಥ ಸಾಮ್ರಾಜ್ಯ ಮತ್ತು ಏಕತೆಯನ್ನು ತಂದಂಥ ಸಾಮ್ರಾಜ್ಯ ಅಂತ ಕರಿತೀವಿ. ಈ ಒಂದು ಶಾತವಾಹನರೇನಿದ್ದಾರೆ ದಕ್ಷಿಣ ಭಾರತ ಅಥವಾ ಕರ್ನಾಟಕವನ್ನು ಆಳಿದಂತಹ ಮೊದಲ ಮನೆತನ. ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಶಾತವಾಹನರು, ಕನ್ನಡದ ಮೊದಲ ಮನೆತನ ಕದಂಬರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ 200 ಅಂದರೆ 300ರಿಂದ 500ರವರೆಗೆ ಉತ್ತರ ಭಾರತದಲ್ಲಿ 200 ವರ್ಷಗಳ ಕಾಲ ಸುವರ್ಣಯುಗವನ್ನು ತಂದವರು ಯಾರು ಅಂದರೆ ಗುಪ್ತರು. ಮತ್ತು ಮೊದಲ ಒಂದು ಹಿಂದೂ ದೇವಾಲಯ, ಉತ್ತರ ಪ್ರದೇಶದ ಒಂದು ದಶಾವತಾರ ದೇವಾಲಯ, ಮೊದಲ ಹಿಂದೂ ದೇವಾಲಯ, ಹಿಂದೂ ಸಾಮ್ರಾಜ್ಯ ಮತ್ತು ಹಿಂದೂ ದೇವಾಲಯಗಳು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಗುಪ್ತರ ಕಾಲದಲ್ಲಿ. ಆದರೆ ಕುಶಾನರು ಭಾರತಕ್ಕೆ ಟೋಪಿಯನ್ನು ಮತ್ತು ಸಿಲ್ಕ್ ರೋಡನ್ನು ಮತ್ತು ನಾಣ್ಯವನ್ನು ಮತ್ತು ಗಾಂಧಾರ ಕಲೆಯನ್ನು ಇಂಟ್ರಡ್ಯೂಸ್ ಮಾಡಿದರು. ಈ ಕುಶಾನರು ಏನಿದ್ದಾರೆ ಇವರು ಭಾರತದಲ್ಲಿ ಒಂದು ಆರ್ಥಿಕ ಸ್ಥಿರತೆ ಮತ್ತು ರಾಜಕೀಯ ಐಕ್ಯತೆಯನ್ನು ತಂದವರು ಕುಶಾನರು. ಬಟ್ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂದರೆ ಮೌರ್ಯ ಡೈನೆಸ್ಟಿ, ಮೌರ್ಯ ಡೈನೆಸ್ಟಿ ಸ್ನೇಹಿತರೆ. ಹಾಗಾದರೆ 3ನೇ ಪ್ರಶ್ನೆಗೆ ಮೌರ್ಯರು ಅಂತಕ್ಕಂಥದ್ದು. ನೆಕ್ಸ್ಟ್ ಈ ಆಪ್ಷನ್ಸ್ಗಳಲ್ಲಿ ಮತ್ತೆ ನಮಗೀಗ ಕ್ವಶನ್ ಕೇಳ್ಬೋದು. ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು ಅಂತ. ಅಂದರೆ ಅನಿಮಲ್ ಹಸ್ಬೆಂಡ್ರಿ, ಪಶುಸಂಗೋಪನೆ, ನೇಯ್ಗೆ, ವ್ಯವಸಾಯ ಮತ್ತು ತೋಟಗಾರಿಕೆ, ಹಾರ್ಟಿಕಲ್ಚರ್ ಬಗ್ಗೆ, ಹಾಗೆ ನಿಮಗೆ ವ್ಯವಸಾಯದ ಬಗ್ಗೆ, ನೇಯ್ಗೆ ಬಗ್ಗೆ ಕೊಟ್ಟಿದ್ದರೆ ಅದು ಮತ್ತೆ ರಿಪೀಟ್ ಆಗಿದೆ, 3 ಬಾರಿ ರಿಪೀಟ್ ಆಗಿದೆ TETಯಲ್ಲಿ. ಹತ್ತಿ ಬಟ್ಟೆಯ ಕೈಗಾರಿಕೆಗಳು, ಕಾಟನ್ ಇಂಡಸ್ಟ್ರೀಸ್ ಜಾಸ್ತಿ ಇತ್ತು. ಹಾಗಾಗಿ ಅವರು ನೇಯ್ಗೆಯಲ್ಲಿ ಹೆಚ್ಚಾಗಿ ಇವರು ತೊಡಸ್ಕೊಂಡಿದ್ದರು ದಿಲ್ಲಿ ಸುಲ್ತಾನರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಪಶುಸಂಗೋಪನೆ, ವ್ಯವಸಾಯ, ತೋಟಗಾರಿಕೆ ಇದ್ದರೂ ಸಹ ಅಷ್ಟಾಗಿರಲಿಲ್ಲ. ನೇಯ್ಗೆ ಅಂತಕ್ಕಂಥದ್ದು ಇವರಲ್ಲಿ ಒಂದು ಬೃಹತ್ ಉದ್ಯಮ ಆಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇದಾದಮೇಲೆ ಅಶ್ವಘೋಷ, ವಸುಮಿತ್ರ ಮತ್ತು ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿದ್ದರು. ಏಕೆಂದರೆ ನಿಮಗೆ ಅಶ್ವಘೋಷ ಗೊತ್ತಿದೆ. ಕಾನಿಷ್ಕ ಅಂತಕ್ಕಂಥವನು ಪಾಟಲಿಪುತ್ರದ ಮೇಲೆ ದಿಗ್ವಿಜಯ ಅಥವಾ ದಾಳಿ ಮಾಡಿದ ಸಂದರ್ಭದಲ್ಲಿ ಅಶ್ವಘೋಷನನ್ನು ಅಪಹರಿಸ್ತಾನೆ. ಈ ಕನಿಷ್ಕನ ಆಸ್ಥಾನದಲ್ಲಿದ್ದಂಥವನು ಯಾರು ಅಂದರೆ ಅಶ್ವಘೋಷ. ಈ ಅಶ್ವಘೋಷ ಮತ್ತು ವಸುಮಿತ್ರು ಅಂತಕ್ಕಂಥವ್ರು 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ವಸುಮಿತ್ರು ಆಗ್ತಾನೆ, ಉಪಾಧ್ಯಕ್ಷ ಅಶ್ವಘೋಷ ಆಗ್ತಾನೆ. ಹಾಗೆ ಈ ರೀತಿಯಾಗಿ ಸಂಘರಕ್ಷ ಇರ್ಬೋದು, ಚರಕ ಇರ್ಬೋದು, ಸುಶ್ರುತ ಇರ್ಬೋದು, ಇವರೆಲ್ಲ ಕನಿಷ್ಕನ ಆಸ್ಥಾನದಲ್ಲಿದ್ದರು ಅಂತಕ್ಕಂಥ ಮಾಹಿತಿ ಇದೆ. ಹಾಗಾದರೆ ಅಶ್ವಘೋಷನ ಕೃತಿ ಯಾವುದು ಅಂದರೆ ಈ ಬುದ್ಧ ಚರಿತೆ ಅಂತಕ್ಕಂಥದ್ದು ಅಶ್ವಘೋಷನ ಕೃತಿ. ಹಾಗೆ ವಸುಮಿತ್ರನ ಕೃತಿ ಯಾವುದು ಅಂದರೆ ಮಹಾವಿಭಾಸ್ ಅಂತ ಕರಿತೀವಿ, ಇದು ವಸುಮಿತ್ರನ ಕೃತಿ.
ಹಾಗಾದರೆ ಈ ಎರಡೂ ಅಂಶಗಳಿಗೆ ಸಂಬಂಧಿಸಿದಂತೆ ಈ 3 ಜನ ಇದ್ದರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿ ಇಲ್ಲಿ ಈ ವಿಮಾ ಕ್ಯಾಟ್ಪೀಸಸ್ ಅಥವಾ ಕುಜಲಾ ಕ್ಯಾಟ್ಪೀಸಸ್, ಇವನು ಫಸ್ಟ್ ಕುಜಲಾ ಕ್ಯಾಟ್ಪೀಸಸ್ ಅಂದ್ಕೊಂಡ್ರೆ ಈತನನ್ನು ಎರಡನೇ ಕುಜಲಾ ಕ್ಯಾಟ್ಪೀಸಸ್ಸನ್ನು ವಿಮಾ ಕ್ಯಾಟ್ಪೀಸಸ್ ಅಂತ ಕರಿತೀವಿ. ಇವನು ಈ ಚಿನ್ನದ ನಾಣ್ಯಗಳನ್ನು ಏನು ಮಾಡ್ತಾನೆ, ಭಾರತಕ್ಕೆ ಇಂಟ್ರಡ್ಯೂಸ್ ಮಾಡ್ತಾನೆ. ಅಶೋಕ ಭಾರತಕ್ಕೆ ಏನು ಮಾಡ್ತಾನೆ, ಈ ಶಾಸನಗಳನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಅಂದರೆ ಅಶೋಕ. ಲೈಕ್ ದಿಸ್ 5th ಕ್ವೆಶನ್ಗೆ ಆನ್ಸರ್ ಯಾವುದು ಅಂದರೆ ಕನಿಷ್ಕ. ಇಂಟ್ರಡ್ಯೂಸ್ ಆಫ್ ಗಾಂಧಾರ ಸ್ಟೈಲ್ ಇರ್ಬೋದು, ಕಾನಿಷ್ಕಪುರ ಇರ್ಬೋದು, ಮಥುರೆ ಇರ್ಬೋದು, ತಕ್ಷಶಿಲೆ ಇರ್ಬೋದು, ಗಾಂಧಾರ, ಇಲ್ಲಿ ಗಾಂಧಾರ ಕಲೆಯನ್ನು ಹೇಗೆಲ್ಲ ಇಂಟ್ರಡ್ಯೂಸ್ ಮಾಡಿದ್ರು. ಹಾಗೆ ಕಟ್ಟಡಗಳ ಮೇಲೆ ಇಲ್ಲೊಂದು ಕ್ವಶನ್ಸ್ ಬಂದಿದೆ. ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಏನು ಅಂತ ನೋಡಿ. ಕೆಂಪು ಕೋಟೆಯನ್ನು ಇದನ್ನು ದೆಹಲಿಯಲ್ಲಿ ಯಾರು ಅಂದರೆ ಈ ಶಹಜಹಾನ್ ಅಂತಕ್ಕಂಥವನು ನಿರ್ಮಾಣ ಮಾಡ್ತಾನೆ. ಈ ಕೆಂಪು ಕೋಟೆಯಲ್ಲಿ ದೆಹಲಿಯಲ್ಲಿರ್ತಕ್ಕಂತಹ ಒಂದು ದಿವಾನ್ ಇ ಖಾಸಾ ಅಂತೇನಿದೆ, ದಿವಾನ್ ಇ ಖಾಸಾ, ಇದು ಭೂಮಿಯ ಮೇಲಿನ ಸ್ವರ್ಗದಂತಿದ್ದ ಅರಮನೆ, 3 ದ್ವಾರಗಳಿತ್ತು. ಈ ದಿವಾನ್ ಇ ಖಾಸಾದಲ್ಲಿದ್ದಂಥದ್ದೇ ಮಯೂರ ಸಿಂಹಾಸನ, ಈ ಪಿಕಾಕ್ ಥ್ರೋನ್ ಅಂತ ಏನು ಕರಿತೀವಿ ಅದಿರ್ಬೋದು. ಹಾಗಾದರೆ ಕೆಂಪು ಕೋಟೆ ಡೆಲ್ಲಿಯಲ್ಲಿದೆ, ಇದು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಆಗಿಲ್ಲ. ಹಾಗಾದರೆ ಅಲೈ ದರ್ವಾಜ ಇದು ದೆಹಲಿಯಲ್ಲಿದೆ. ಈ ಕುತುಬ್ ಮಿನಾರ್ ದ್ವಾರ ಬಾಗಿಲಾಗಿ ನಿರ್ಮಾಣ ಮಾಡ್ದ, ಬಟ್ ಪರಿಪೂರ್ಣಗೊಳ್ಳಿಲ್ಲ. ಇದನ್ನು ನಿರ್ಮಾಣ ಮಾಡಿದವನು ಯಾರು ದೆಹಲಿಯಲ್ಲಿ ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು. ಹಜರ್ ಸಿತುಮ್ ಮತ್ತು ಅಲೈ ದರ್ವಾಜವನ್ನು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಾಣ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ಹಾಗೆ ಗುಜರಾತಿನ ವಿಜಯದ ನೆನಪಿಗಾಗಿ ಈ ಒಂದು ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾನೆ. ಇದರಲ್ಲಿ ಜಗತ್ತು ಒಂದು ಸೇತುವೆ, ಅದನ್ನು ದಾಟಬೇಕು ಅಂತೆಲ್ಲ ಬರೆದಿದೆ ಈ ಬುಲಂದ್ ದರ್ವಾಜದ ಮೇಲೆ. ಹಾಗೆ ಚಾರ್ ಮಿನಾರ್ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಹೈದರಾಬಾದಲ್ಲಿದೆ. ಚಾರ್ ಮಿನಾರ್ 1591ರಲ್ಲಿ ಮೊಹಮ್ಮದ್ ಕುಲಿ ಶಾ ಅಂತಕ್ಕಂಥವನು ಇದನ್ನ ಫೌಂಡ್ ಮಾಡ್ತಾನೆ. ಚಾರ್ ಮಿನಾರ್ ಇದು ಹೈದರಾಬಾದಲ್ಲಿದೆ. ಇದು ಹೈದರಾಬಾದ್, ಇದು ಫತೇಪುರ್ ಸಿಕ್ರಿ ಉತ್ತರ ಪ್ರದೇಶ್, ಇದು ಡೆಲ್ಲಿ ಅಂತಕ್ಕಂಥದ್ದು. ಡೆಲ್ಲಿಯಲ್ಲಿ ಉಳಿದಂತೆ ನಮಗೆ ವಿಶೇಷವಾಗಿ ಕೆಂಪು ಕೋಟೆ, ಅಲೈ ದರ್ವಾಜ, ಕುತುಬ್ ಮಿನಾರ್ ಮತ್ತು ಅಜರ್ ಸಿತುಮ್ ಮತ್ತು ದಿವಾನ್ ಇ ಖಾಸಾ, ಆಮೇಲೆ ಅತ್ಯಂತ ದೊಡ್ಡ ಜಾಮಿ ಮಸೀದಿ ಸಹ ಡೆಲ್ಲಿಯಲ್ಲಿದೆ. ಬಟ್ ಈ ಪ್ರಶ್ನೆಗೆ ಈ ಅಲೈ ದರ್ವಾಜ ಆನ್ಸರ್. ನೆಕ್ಸ್ಟ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದು ಇದರ ಪರಿಣಾಮವಾಗಿ ಏನಾಯಿತು ಅಂತ 4 ಆಪ್ಷನ್ಸ್ ಕೇಳಿದ್ದಾರೆ. ನೋಡಿ, 1613ರಲ್ಲಿ ಏನು ಮಾಡ್ತಾನೆ, ಜಹಾಂಗೀರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಸೂರತ್ ಮತ್ತು ಕಾರ್ಖಾನೆ ಕಟ್ಟೋದಕ್ಕೆ ಅವಕಾಶ ಕೊಡ್ತಾನೆ. ಬಟ್ ಅದಾದ ನಂತರ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಹೈದರಾಬಾದ್ ಇರ್ಬೋದು, ಬಂಗಾಳ ಇರ್ಬೋದು, ಗುಜರಾತಿನಲ್ಲಿ ನೋ ಟ್ಯಾಕ್ಸ್ ಬಿಸ್ನೆಸ್, ಸುಂಕರಹಿತ ವ್ಯಾಪಾರಕ್ಕೆ ಏನು ಮಾಡಿದರು, ಹೈದರಾಬಾದ್, ಬಂಗಾಳ, ಗುಜರಾತ್ನಲ್ಲಿ ಸಾಮ್ರಾಜ್ಯ ಸ್ಥಾಪಿಸಲು ತಪ್ಪು. ಚಕ್ರವರ್ತಿಗಳ ಸಾಮಂತರಾಗಿ ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಆಳ್ವಿಕೆ. ಅವರು ಬ್ರಿಟಿಷರ ಚಕ್ರವರ್ತಿಗಳ ಸಾಮಂತರಾಗಲಿಲ್ಲ, ಬ್ರಿಟಿಷರ ಸಾಮಂತರು ಚಕ್ರವರ್ತಿಗಳಾಗಬೇಕಿತ್ತು. ಬಟ್ ಬಕ್ಸರ್ ಕದನ ನಡೆಯೋದಕ್ಕೆ ಕಾರಣ ಯಾವುದು ಅಂದರೆ ನಮಗೆ ಈ ಒಂದು ದಸ್ತಾಕ್ ಪಾಸ್ ಅಂತಕ್ಕಂಥದ್ದು, ದಸ್ತಾಕ್ ಪಾಸ್. ಆದರೆ ಚಕ್ರವರ್ತಿಗಳು ಪ್ರತಿ ವರ್ಷ ಮೊಘಲ್ ಚಕ್ರವರ್ತಿಗಳು 3000 ರೂಪಾಯಿಗಳನ್ನು ಕೊಡಬೇಕಾಗಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇದರ ಪರಿಣಾಮವಾಗಿ ಇದು ಕರೆಕ್ಟ್ ಆನ್ಸರ್, ಇದು ಕರೆಕ್ಟ್ ಆನ್ಸರ್ ಅಂತ. ಎಸ್, ಹಾಗಾದರೆ ಇದು ವಿಶೇಷವಾಗಿ ನಾವು ನೋಡ್ತಾ ಹೋಗ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 4th one ಸ್ನೇಹಿತರೆ. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ, ತಾನೇ ಪೇಶ್ವೆ ಎಂದು ಘೋಷಿಸಿದ ಕಾನ್ಪುರದ ದಂಗೆಯ ನಾಯಕತ್ವ ವಹಿಸಿದವನು ಬಹದ್ದೂರ್ ಶಾ ಅಂತಕ್ಕಂಥವನು ದ ಲಾಸ್ಟ್ ಕಿಂಗ್ ಆಫ್ ಮೊಘಲ್ ಡೈನೆಸ್ಟಿ ಅಂತ ಕರಿತೀವಿ. ಈತ 1862ರಲ್ಲಿ ರಂಗೋನ ಜೈಲು ಬರ್ಮಾದಲ್ಲಿ ಸತ್ತು ಹೋಗ್ತಾನೆ. ಹಾಗಾದರೆ ಇಲ್ಲಿ ತಾಂತ್ಯಾ ಟೋಪಿ ಅಂತಕ್ಕಂಥವನು ಗ್ವಾಲಿಯರ್, ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ದಂಗೆಯ ನಾಯಕತ್ವ ವಹಿಸಿದವನು ಈ ನಾನಾ ಸಾಹೇಬನ ಒಂದು ಸೇನಾನಿ. ನಾನಾ ಸಾಹೇಬ್ ಅಂತಕ್ಕಂಥವನು 2ನೇ ಬಾಜಿರಾವ್ ಏನಿದ್ದಾರೆ, ಈ 2ನೇ ಬಾಜಿರಾವನ ದತ್ತು ಪುತ್ರ ನಾನಾ ಸಾಹೇಬ್. ಈ ನಾನಾ ಸಾಹೇಬ್ ಅಂತಕ್ಕಂಥವನು ಕಾನ್ಪುರದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸ್ತಾನೆ. ಈತನನ್ನು ಭಾರತದ ಗ್ಯಾರಿಬಾಲ್ಡಿ ಅಂತಲೂ ಸಹ ಕರೀತಾರೆ ನಾನಾ ಸಾಹೇಬ್. ಹಾಗಾದರೆ ವಜೀದ್ ಅಲಿ ಶಾ ಅಂತಕ್ಕಂಥವರ ಮಡದಿಯಾದಂತಹ ಅಜ್ಜರತ್ ಬೇಗಂ ಲಕ್ನೋದಲ್ಲಿ ದಂಗೆಯ ನಾಯಕತ್ವ ಅಥವಾ ಹೌದ್ನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸ್ತಾಳೆ. ಈ ಒಂದು ಬಿರ್ಜಿಷ್ ಖಾನ್ ದತ್ತುಪುತ್ರನನ್ನು ತೆಗೆದುಕೊಂಡು
ಎಸ್. ಹಾಗಾದರೆ ನಾನೇ ಪೇಶ್ವೆ ಅಂತ ಹೇಳ್ಕೊಂಡವನು ನಾನಾ ಸಾಹೇಬ್. ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷವಿದು. ನೋಡಿ, ಭಾರತ 1947 ಈ ಆಗಸ್ಟ್ 15ನೇ ತಾರೀಕು ಫ್ರೈಡೆ ಶುಕ್ರವಾರ ಸ್ವತಂತ್ರಗೊಂಡಾಗ ಸುಮಾರು 562 ಅಪ್ರಾಕ್ಸಿಮೇಟ್ಲಿ ಸುಮಾರು ಸಂಸ್ಥಾನಗಳಿತ್ತು. ಈ ಹೈದರಾಬಾದ್ ಇರ್ಬೋದು, ಜುನಾಗಢ್ ಇರ್ಬೋದು ಮತ್ತು ಕಾಶ್ಮೀರ ಇರ್ಬೋದು. ಈ ಸಂಸ್ಥಾನಗಳು ಸೇರೋದಕ್ಕೆ ನಿರಾಕರಣೆ ಆದಂಥ ಸಂದರ್ಭದಲ್ಲಿ ಕಾಶ್ಮೀರ ಅಂತಕ್ಕಂಥದ್ದು ಈ ಒಂದು ಅಕ್ಟೋಬರ್ 26, 1947ನಲ್ಲಿ ಭಾರತ ಒಕ್ಕೂಟಕ್ಕೆ ಸಹಿ ಆಯಿತು. ನೆಕ್ಸ್ಟು 1949ನಲ್ಲಿ ಈ ಹೈದರಾಬಾದ್ ಸಂಸ್ಥಾನ ಸೇರಿಕೊಳ್ತು. ಹಾಗೆ 1961ನಲ್ಲಿ ಗೋವಾ ಏನಾಯಿತು, ಈ ಪೋರ್ಚುಗೀಸರಿಂದ ವಿಮೋಚನೆಗೊಂಡು ಭಾರತಕ್ಕೆ ಸೇರ್ಪಡೆ ಆಯಿತು. ಬಟ್ ಈ ಪ್ರಶ್ನೆಗೆ ಉತ್ತರ 1947 ಅಕ್ಟೋಬರ್ 26 ಕಾಶ್ಮೀರ ಭಾರತ ಒಕ್ಕೂಟವನ್ನು ಸೇರಿದಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮುಂದೆ ನಾವು ನೋಡೋದಾದರೆ 1962ನಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ. ದಲೈಲಾಮಾ ಮತ್ತು ಅವರ ಅನುಯಾಯಿಗಳು ಆಶ್ರಯ ನೀಡಿದ್ದು, ಭಾರತ ಪಂಚಶೀಲ ತತ್ವಗಳ ಸಹಿ ಹಾಕಿದ್ದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ ಅಂತ. ಇದಕ್ಕೆ ಮೇಯ್ನ್ ಕಾರಣ ಏನು ಅಂದರೆ, ಇನ್ಫ್ಯಾಕ್ಟ್ ಏನಾಯಿತು ಅಂದರೆ 1969 ಅಕ್ಟೋಬರ್ 21ರಂದು ಈ ದಲೈಲಾಮಾ ಭಾರತಕ್ಕೆ ಬಂದಾಗ ಚೀನಾ ಮತ್ತು ಭಾರತದ ನಡುವೆ ಕಾಂಟ್ರವರ್ಸಿ ಉಂಟಾಗಿ 1959 ಅಕ್ಟೋಬರ್ 21 ಬಂದಾಗ ಈ ಘಟನೆ ಆಯಿತು. ನಮ್ಮಲ್ಲಿ ವಾರ ಆಯಿತು, ಭಾರತೀಯ ಪೊಲೀಸರು ಸತ್ತೋದ್ರು. ಈ ಅಕ್ಟೋಬರ್ 21ನ್ನು ನಾವು ಪೊಲೀಸ್ ಮರ್ಟಿಯರ್ಸ್ ಡೇ ಅಂತ ಕರಿತೀವಿ. ಇದರ ಪರಿಣಾಮವಾಗಿಯೇ ಈ ದಲೈಲಾಮಾ ಏನಿವತ್ತು ಹಿಮಾಚಲ ಪ್ರದೇಶದಲ್ಲಿರ್ಬೋದು, ಹಾಗೆ ಇವನು ಏನು ಧರ್ಮಶಾಲದಲ್ಲಿ ವಾಸವಾಗಿರೋದಿರ್ಬೋದು, ಈ ವಿಷಯಗಳಿಗೆ ಸಂಬಂಧಿಸಿದಂತೆ 1962ನಲ್ಲಾದಂಥ ಒಂದು ಚೀನಾ ಭಾರತ ವಾರ್ಗೆ ಕಾರಣ ಆಗುತ್ತೆ ಸ್ನೇಹಿತರೆ. ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮಧ್ಯಯುಗದ ಭಾರತವನ್ನಾಳಿದ ಪ್ರಥಮ ಮಹಿಳೆ. ನೋಡಿ, ಮಧ್ಯಯುಗದ ಭಾರತದಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾನೆ. ಒಬ್ಬರು ಮಾಡರ್ನಲ್ಲಿದ್ದಾರೆ ಅಂತಕ್ಕಂಥದ್ದು, ಇಬ್ಬರು ಮಾಡರ್ನ್. ನೋಡಿ, ರಾಣಿ ಪದ್ಮಿನಿ ಅಂತಕ್ಕಂಥವಳು ಎಲ್ಲಿ ಅವಳು ಅಂದರೆ ಈ ಮೇವಾಡದವಳು, ರಜಪೂತ್ ಮಹಿಳೆ. ಅಲ್ಲಾವುದ್ದೀನ್ ಖಿಲ್ಜಿ ಮಡದಿ ಆಗದೆವಳು ಈ ಜೋಹರ್ ಪದ್ಧತಿಗೆ ಬಲಿಯಾಗ್ತಾಳೆ. ಮಲ್ಲಿಕ್ ಮಹಮ್ಮದ್ ಜೈಸಿ ಅಂತಕ್ಕಂಥ ಕವಿ ಏನು ಮಾಡಿದ್ದಾನೆ, ಈ ಪದ್ಮಾವತ್ ಅಂತಕ್ಕಂಥ ಕೃತಿಯನ್ನು ಬರೆದಿರೋದು ಇವಳನ್ನು ಆಧಾರವಾಗಿ ಇಟ್ಕೊಂಡು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಮಡದಿ ಆದವಳು ಯಾರು ಅಂದರೆ ಕಮಲಾದೇವಿ, ಈ ಗುಜರಾತಿನ ಕಮಲಾದೇವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಥವಾ ನಿಮಗೆ ಮೇಜರಾಗಿ ಫಸ್ಟ್ ಕಮಲಾದೇವಿ ಅಂತಕ್ಕಂಥವಳು ಈ ಮೇವಾಡಕ್ಕಿಂತ ಮುಂಚೆ ಮೇವಾಡದಲ್ಲಿ ಕಿತ್ತೂರು ಇದರ ರಾಜಧಾನಿಯಾಗಿತ್ತು. ಅಥವಾ ಕಮಲಾದೇವಿ ಅಂತಕ್ಕಂಥವಳು ಹೇಗೆ ಅಟ್ಯಾಕ್ ಆದಮೇಲೆ ಇಲ್ಲಿ ಸಿಗಾಕೊಂಡ್ಲು ಅಂತಕ್ಕಂಥದ್ದು ಗುಜರಾತಿನ ಕಮಲಾದೇವಿ. ಅಲ್ಲಾವುದ್ದೀನ್ ಖಿಲ್ಜಿ ಮಡದಿ ಆದಳು, ಪದ್ಮಿನಿ ಆದರೆ ಮಡದಿ ಆಗಲಿಲ್ಲ, ಜೋಹರ್ ಪದ್ಧತಿಗೆ ಸತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ಅವಳು ಗಂಗಾಧರ ರಾವ್ನ ಮಡದಿ. ಹಾಗೆ ಆನಂದರಾವ್ ಇವರ ದತ್ತುಪುತ್ರ. ಇದರ ಬಗ್ಗೆ ಮಾಹಿತಿ ಬೇಕು. ಆದರೆ ಇಲ್ತಮಷನ ಮಗಳು ಪುರುಷನಂತೆ ವೇಷ ಧರಿಸಿ ಮಧ್ಯಕಾಲೀನ ಇತಿಹಾಸದಲ್ಲಿ ದೆಹಲಿ ಸಿಂಹಾಸನವನ್ನು ಏರಿದಂಥ ಪ್ರಥಮ ಮತ್ತು ಕಟ್ಟಕಡೆಯ ಮಹಿಳೆ ಯಾರು ಅಂದರೆ ರಜಿಯಾ ಸುಲ್ತಾನ್. ನೋಡಿ, ರಜಿಯಾ ಸುಲ್ತಾನ್ಗೆ ಸಂಬಂಧಿಸಿದಂತೆ ರೈಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ಅಜರತ್ ಬೇಗಂ ಯಾರು ಅಂದರೆ ವಜೀದ್ ಅಲಿ ಖಾನನ ಹೆಂಡತಿ ಅಂತಕ್ಕಂಥವಳು. ಇವಳು ಈ ಲಕ್ನೋದಲ್ಲಿ ಅಥವಾ ಹೌದ್ನಲ್ಲಿ ದಂಗೆ ನಾಯಕತ್ವ ವಹಿಸ್ತವಳು ಯಾರು ಅಂದರೆ ಬೇಗಂ ಅಜರತ್ ಮಹಲ್ ಅಂತಕ್ಕಂಥವಳು. ಹಾಗಾದರೆ ನಮಗೆ ಈ ಪ್ರಶ್ನೆಗೆ ಥರ್ಡ್ ಆಪ್ಷನ್ಸ್ ಅನ್ನೋದು ನಮಗೆ ಆನ್ಸರ್ ಗೊತ್ತಾಯಿತು. ಇದು ನಿಮಗೆ ವಿಶೇಷವಾಗಿ ನೆನಪಿರಬೇಕು ಸ್ನೇಹಿತರೆ. ಹಾಗಾದರೆ ಹಿಂದೂ ಕುಶ್ ಅಥವಾ ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಈ ಟಂಕಿಸಿದ ಕುಶಾನರ ದೊರೆ ಯಾರು ಅಂತಕ್ಕಂಥದ್ದು ಕೇಳಿದ್ದಾರೆ. ಕುಜಲಾ ಕ್ಯಾಟ್ ಪೀಸಸ್ ಫಸ್ಟ್ ಸೆಕೆಂಡ್ ಅಂತ ಕೇಳಿಲ್ಲ. ವಿಮಾ ಕ್ಯಾಟ್ ಪೀಸಸ್ ಅಥವಾ ಎರಡನೇ ಕುಜಲಾ ಕ್ಯಾಟ್ ಪೀಸಸ್, ಒಂದನೇ ಕಾನಿಷ್ಕ ಎರಡನೇ ಕಾನಿಷ್ಕ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ, ಭಾರತಕ್ಕೆ ಚಿನ್ನದ ನಾಣ್ಯವನ್ನು ಇಂಟ್ರಡ್ಯೂಸ್ ಮಾಡಿದಂಥವನು ಈ ವಿಮಾ ಕ್ಯಾಟ್ ಪೀಸಸ್ ಅಂತಕ್ಕಂಥವನು. ಯಾರು? ವಿಮಾ ಕ್ಯಾಟ್ ಪೀಸಸ್ ಸ್ನೇಹಿತರೆ. ಹಾಗಾದರೆ ನಮಗೆ 12ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಅಂತ ಗೊತ್ತಾಯಿತು. ನೆಕ್ಸ್ಟು ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ.
ಅಹಿಂಸೆ, ಆಸ್ತೇಯ, ಅಪರಿಗ್ರಹಣ, ಬ್ರಹ್ಮಚರ್ಯ ಅಂತ ಇದೆ. ನೋಡಿ, ಅಹಿಂಸೆ ಅಂದರೆ ನಾನ್ ವೈಲೆನ್ಸ್, ಹಿಂಸೆಯನ್ನು ನೀಡದೇ ಇರತಕ್ಕಂಥದ್ದು. ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಅಪರಿಗ್ರಹಣ ಅಂದರೆ ಆಸ್ತಿಯನ್ನು ಮಾಡದೇ ಇರತಕ್ಕಂಥದ್ದು. ಬ್ರಹ್ಮಚರ್ಯ ಅಂದರೆ ಸಾಂಸಾರಿಕ ಜೀವನವನ್ನು ಮಾಡದೇ ಇರತಕ್ಕಂಥದ್ದು. ಹಾಗಾದರೆ ಈ ಒಂದಕ್ಕೆ ಸಿ ಇಲ್ಲೂ ಇದೆ, ಸಿ ಇಲ್ಲೂ ಇದೆ. ಹಾಗೆ ಬಿಗೆ 1 ಎಲ್ಲಿದೆ, ಬಿಗೆ 1 ಇಲ್ಲಿದೆ, ಇಲ್ಲಿಲ್ಲ. ಹಾಗಾದರೆ ಫಸ್ಟ್ ಒನ್ ಸರಿಯಾದ ಉತ್ತರ. ನೋಡಿ, ಈ ಜೈನಿಸಮಲ್ಲಿ ಬರ್ತಕ್ಕಂಥ ಮೇಜರ್ ತತ್ವಗಳಿವು. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ನಂಬಿಕೆ ಅಂತಕ್ಕಂಥ 3 ಜ್ಞಾನಗಳ ಜೊತೆಗೆ ಇಲ್ಲಿ ಅಹಿಂಸೆ, ಆಸ್ತೇಯ, ಅಪರಿಗ್ರಹಣ ಮತ್ತು ಸತ್ಯ, ಬ್ರಹ್ಮಚರ್ಯ 5 ಬರುತ್ತೆ. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹಣ, ಬ್ರಹ್ಮಚರ್ಯ. ಆಸ್ತೇಯ ಅಂದರೆ ಕದಿಯಬಾರದು, ಕಳ್ಳತನ. ಅಪರಿಗ್ರಹಣ ಅಂದರೆ ಆಸ್ತಿಯನ್ನು ಮಾಡಬಾರದು. ಇದು ಚೆನ್ನಾಗಿ ಗೊತ್ತಿರಬೇಕು. ಹಾಗಾದರೆ ನಾವು ಇಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ನಾವು ಈಗ 8ನೇ ವಿಡಿಯೋ TET ಬಗ್ಗೆ ಮಾತಾಡಿದ್ವಿ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿ 8 ವಿಡಿಯೋಗಳನ್ನು ನೋಡ್ಕೊಳ್ಳಿ. ನೀವೆಲ್ಲ TETಯನ್ನು ಎಕ್ಸಾಮನ್ನು ಬರೆದು ಒಳ್ಳೆಯ ಫಲಿತಾಂಶದೊಂದಿಗೆ ನೀವು ಎಲಿಜಿಬಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.